ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskar.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಇವತ್ತು ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ ಸ್ನೇಹಿತರೆ. ಕೆಇಎ ರಿಕ್ವೈರ್ಮೆಂಟ್ ಏನ್ ಕರೆದಿದ್ದಾರೆ ಅದನ್ನ, ಓಕೆನಾ ಸ್ನೇಹಿತರೆ. ಕೆಇಎ ರಿಕ್ವೈರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಇಎ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಸೊ ಇದು ಬಂದು 28 ಪೋಸ್ಟ್ ಗಳನ್ನ ಕರೆದಿದ್ದಾರೆ, ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಕಂಪ್ಯೂಟರ್ ಆಪರೇಟರ್ ಪೋಸ್ಟ್ಗೆ, ಓಕೆನಾ. ನಿಮ್ಗೆ ಕೆಇಎ ಅಲ್ಲಿ ಡಿಗ್ರಿ ಮತ್ತೆ 12th ಪಾಸ್ ಆದವರಿಗೆ ಈ ಒಂದು ಪೋಸ್ಟ್ ನ ಕರೆದಿರೋದು. 28 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಲಾಸ್ಟ್ ಡೇಟ್ ಬಂದು 3 ಜನವರಿ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ, ಓಕೆನಾ. 28 ವೇಕೆನ್ಸಿಗಳಿದಾವೆ. ಕರ್ನಾಟಕದಲ್ಲಿ ಕೆಲಸ ಇರುತ್ತೆ. ಇದ್ರದ್ದು ಸ್ಯಾಲರಿ ಬಂದು 21,400 ರೂಪಾಯಿಂದ ಹಿಡಿದು 97,100 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲರಿ ಬರುತ್ತೆ ಸ್ನೇಹಿತರೆ. ಜೂನಿಯರ್ ಅಸಿಸ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ಆಮೇಲೆ ಜೂನಿಯರ್ ಪ್ರೋಗ್ರಾಮರ್, ಸೀನಿಯರ್ ಪ್ರೋಗ್ರಾಮರ್, ಓಕೆನಾ. ಆಮೇಲೆ ಜೂನಿಯರ್ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಡೇಟಾ ಎಂಟ್ರಿ ಆಪರೇಟರ್, ಇದಿಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಅಂತಂದ್ರೆ ಜೂನಿಯರ್ ಮತ್ತೆ ಸೀನಿಯರ್, ಜೂನಿಯರ್ ಕನ್ಸೋಲ್ ಆಪರೇಟರ್ ಇವರೆಲ್ಲರೂ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಮಾಡಿರಬೇಕಾಗಿರುತ್ತೆ. ಕಂಪ್ಯೂಟರ್ ಆಪರೇಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, BCA, BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಅಸಿಸ್ಟೆಂಟ್ ಬಂದು ಡಿಗ್ರಿ ಇನ್ ಲಾ, LLB ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಜೂನಿಯರ್ ಅಸಿಸ್ಟೆಂಟ್ ಬಂದು ಎನಿ ಡಿಗ್ರಿ ಆಗಿದ್ರೆ ಓಕೆ. ಆಮೇಲೆ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಆಗಿ ಅಥವಾ ಟೈಪಿಸ್ಟ್ ಆಗಿ ಇದ್ರೆ ಅವರು 12th ಪಾಸ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಇದ್ರದ್ದು ಏಜ್ ಲಿಮಿಟ್ ಬಂದು 18ರಿಂದ 35 ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಕೆಇಎ ಇಂದ ನೋಡಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿರುವಂತಹ ಸ್ಯಾಲರೀಸ್ ಡೀಟೇಲ್ಸ್, ಓಕೆನಾ. ಸೀನಿಯರ್ ಪ್ರೋಗ್ರಾಮ್ಗೆ 52,000 ರೂಪಾಯಿಯಿಂದ ಹಿಡಿದು 97,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಜೂನಿಯರ್ಗೆ 43,000 ರೂಪಾಯಿ ಹಿಡಿದು 83,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಜೂನಿಯರ್ ಕನ್ಸೋಲ್ ಆಪರೇಟರ್ 37,000 ರೂಪಾಯಿಂದ ಹಿಡಿದು 70,000 ರೂಪಾಯಿವರೆಗೂ ಇದೆ. ಕಂಪ್ಯೂಟರ್ ಆಪರೇಟರ್ಗೆ 30,000 ರೂಪಾಯಿಂದ ಹಿಡಿದು 58,000 ರೂಪಾಯಿವರೆಗೂ ಇದೆ. ಜೂನಿಯರ್ ಅಸಿಸ್ಟೆಂಟ್ ಆಗಿ 21,000 ರೂಪಾಯಿಂದ ಹಿಡಿದು 42,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ, ಓಕೆನಾ. ಅದ ನಂತರ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇದೆ. ಅಪ್ಲಿಕೇಶನ್ ಫೀಸ್ ಬಂದು ನಿಮ್ಗೆ OBC ಜನರಲ್ 2A 2B 3A 3B ಆಗಿದ್ರೆ 750 ರೂಪಾಯಿ ಇದೆ. SC ST ಕ್ಯಾಟಗರಿ 1 ಮತ್ತೆ ಎಕ್ಸ್ ಮೆನ್ ಆಗಿದ್ರೆ 500 ರೂಪಾಯಿ ಇದೆ. ಮೆಂಟಲಿ ಚಾಲೆಂಜ್ಡ್ ಪರ್ಸನ್ ಆದ್ರೆ 250 ರೂಪಾಯಿ ಇದೆ ಸ್ನೇಹಿತರೆ, ಓಕೆನಾ. ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿರುತ್ತೆ. ಇದು ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ ನೀವು ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಸೊ ಇವೆರಡನ್ನು ನೀವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಅವಾಗ ನಿಮ್ಗೆ ಈ ಒಂದು ಕೆಇಎ ಅದು ಏನ್ ಪೋಸ್ಟ್ ಬಿಟ್ಟಿದ್ದಾರೆ ಈ ಪೋಸ್ಟ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಇದ್ರದ್ದು ನೋಡಿ ಇಂಪಾರ್ಟೆಂಟ್ ಡೇಟ್ಸ್ ಬಂದು ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಂತ ಹೇಳ್ಬಿಟ್ಟು ಏನಿದೆ 3ನೇ ತಾರೀಕು ಜನವರಿ ಲಾಸ್ಟ್ ಡೇಟ್ ಇದೆ. ಫೀ ಪೇಮೆಂಟ್ ಮಾಡೋದಕ್ಕೆ 4ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಇದು ಈಗಾಗಲೇ ಮೊದಲೇ ಕರೆದಿದ್ರು ಕೂಡ. ಸೊ ಅದನ್ನ ಮತ್ತೆ ರಿವೈಸ್ ಮಾಡಿ ನಿಮ್ಗೆ ಹೈಯೆಸ್ಟ್ ಏಜ್ ಲಿಮಿಟ್ ನ ಕೊಟ್ಟು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಕರೆದಿದ್ದಾರೆ ಸ್ನೇಹಿತರೆ. ಯಾರ್ಯಾರು ಅಪ್ಲೈ ಮಾಡಿಲ್ವೋ ಅವರೆಲ್ಲ ಅಪ್ಲೈ ಮಾಡ್ಕೋಬಹುದು. ಸೊ ಅದ್ರದ್ದು ರಿವೈಸ್ಡ್ ನೋಟಿಫಿಕೇಶನ್ ಬೇಕು ಅಂತಂದ್ರೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಲಿಂಕ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ತಿದ್ದುಪಡಿ ಅಧಿಸೂಚನೆ ಏನ್ ಕರೆದಿದ್ದಾರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಉಳಿಕೆ ಮೂಲರಿಂದ ಮತ್ತು ಕಲ್ಯಾಣ ಇಲಾಖೆ, ಇದು ಕಲ್ಯಾಣ ಕರ್ನಾಟಕದಲ್ಲಿ ಕರೆದಿರುವಂತದ್ದು, ಓಕೆನಾ. ನೋಡಿ 12/3/2024 ಕರೆದಿದ್ರು ಫಸ್ಟ್. ಸೊ ಅದರದ್ದು ತಿದ್ದುಪಡಿಯಾಗಿ ಇವಾಗ ಬಂದಿರೋಂಥದ್ದು, ಓಕೆನಾ ಸ್ನೇಹಿತರೆ. ಇವಾಗ ನಿಮ್ಗೆ ಲಾಸ್ಟ್ ಡೇಟ್ ಬಂದು 4ನೇ ತಾರೀಕು 1ನೇ ತಿಂಗಳು ಇರುತ್ತೆ. ಸೊ ಗರಿಷ್ಠ ವಯೋಮಿತಿ 2 ವರ್ಷಗಳ ಸಡಿಲಿಕೆ ನೀಡಲಾಗಿದೆ ಎಂಬುದು ಮತ್ತು 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಫಸ್ಟ್ ಇದ್ದಿದ್ದು 2 ವರ್ಷ ಇತ್ತು. ಸೊ ಇವಾಗ 3 ವರ್ಷದವರೆಗೂ ಮಾಡಿದ್ದಾರೆ. ಅಂದ್ರೆ 38 ವರ್ಷದವರೆಗೂ ಏಜ್ ಲಿಮಿಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಓಕೆನಾ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬಹುದು. ಇದನ್ನ ಚೆಕ್ ಮಾಡ್ಕೊಳ್ಳಿ ಸರ್. ಉಳಿಕೆ ಮೂಲ ವೃಂದದಲ್ಲಿ ಮತ್ತೆ ಕಲ್ಯಾಣ ಇಲಾಖೆ ಇದರಲ್ಲಿ ಎರಡರಲ್ಲೂ ಕರೆದಿದ್ದಾರೆ, ಓಕೆನಾ ಸ್ನೇಹಿತರೆ. ಅದ ನಂತರ ನಿಮ್ಗೆ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಬೇಕು ಅಂತಂದ್ರೆ ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ, PDF ಅಲ್ಲಿ ಇರುತ್ತೆ, ಓಕೆನಾ ಸ್ನೇಹಿತರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಇರುತ್ತೆ. ಫಸ್ಟ್ ಕರೆದಿದ್ದು ಯಾವಾಗ 3ನೇ ತಿಂಗಳಲ್ಲಿ ಏನ್ ಕರೆದಿದ್ರು ನೋಟಿಫಿಕೇಶನ್, ಸೇಮ್ ನೋಟಿಫಿಕೇಶನ್ ಇದು, ಓಕೆನಾ. ಆ ನೋಟಿಫಿಕೇಶನ್ ಇದು, ಓಕೆನಾ. ನೋಡಿ ಚೆಕ್ ಮಾಡ್ಕೊಳ್ಳಿ, 3ನೇ ತಿಂಗಳಲ್ಲಿ ಕರೆದಿರುವಂತದ್ದು ನೋಟಿಫಿಕೇಶನ್ ಇದು, ಓಕೆನಾ. ಅದಾದ ನಂತರ ನೋಡಿ ಫುಲ್ ಡೀಟೇಲ್ ಆಗಿ ನಿಮ್ಗೆ ಪೋಸ್ಟ್ ಗಳು ಎಷ್ಟೆಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಹುದ್ದೆಗಳ ಹೆಸರು ಕೂಡ ಕೊಟ್ಟಿದ್ದಾರೆ. ಯಾವ ಜೂನಿಯರ್ ಕೌನ್ಸಿಲರ್ ಆಪರೇಟರ್, ಜೂನಿಯರ್ ಪ್ರೋಗ್ರಾಮರ್, ಸೀನಿಯರ್ ಪ್ರೋಗ್ರಾಮರ್, ಈ ರೀತಿ ಕೊಟ್ಟಿರುವಂತದ್ದು, ಓಕೆನಾ. ಅದಾದ ನಂತರ ನೀವು ಇದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಎಲ್ಲಾ ರೀತಿಯ ಮಾರ್ಕ್ಸ್ ಕಾರ್ಡ್ಸ್, ಆಧಾರ್ ಕಾರ್ಡ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಏನಾದ್ರು ರಿಸರ್ವೇಶನ್ ಇದಿದ್ರೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್, ಇದೆಲ್ಲದನ್ನ ಇಟ್ಕೊಂಡು ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ.
ಅದಾದ ನಂತರ ನೀವು ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದ ಪ್ರಕಾರದಲ್ಲೇ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಬರುತ್ತೆ. ಅದಾದ ನಂತರ ನೀವು ನಿಮ್ಮ ಇಮೇಲ್ ಐ ಡಿ ಮತ್ತೆ ಫೋನ್ ನಂಬರು ಕಂಪಲ್ಸರಿ ಕರೆಕ್ಟ್ ಆಗಿರುವಂತದ್ದು, ವರ್ಕಿಂಗ್ ಅಲ್ಲಿ ಇರುವಂತದ್ದನ್ನ ಮಾತ್ರ ನೀವು ಕೊಡ್ಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಯಾಕಂದ್ರೆ ನಿಮ್ಗೆ ಏನೇ ಮೆಸೇಜ್ ಅಥವಾ ಇಮೇಲ್ ಬಂತು ಅಂದ್ರೂ ನಿಮ್ಗೆ ಅದರಲ್ಲೇ ಗೊತ್ತಾಗೋದು. ಓಕೆನಾ? ಅದಾದ ನಂತರ ನೀವು ಅಭ್ಯರ್ಥಿಗಳು ಈ ಒಂದು ಕೆಳಗೆ ತಿಳಿಸಿರುವ ಮೂಲ ದಾಖಲೆಗಳು ಹಾಜರುಪಡಿಸತಕ್ಕದ್ದು, ಹುಟ್ಟಿದ ತಾರೀಕು, ಆಧಾರ ದಾಖಲೆ ಪತ್ರ ಈ ರೀತಿ ಕೇಳಿದರೆ. ಸೊ 1ರಿಂದ 10ನೇ ತರಗತಿವರೆಗೂ ಓದಿರುವಂತಹ ಪತ್ರಗಳು, ಗ್ರಾಮಾಂತರ ಪ್ರದೇಶದಲ್ಲಿ ಓದಿದ್ರೆ ಅದ್ರದ್ದು ಗ್ರಾಮಾಂತರ ಪತ್ರ, ಆಮೇಲೆ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಸೇರಂಗಿದ್ರೆ ಅದ್ರದ್ದು ಕೂಡ ಪತ್ರ ಬೇಕಾಗಿರುತ್ತೆ. ಆ ರೀತಿ ಕೊಟ್ಟಿದ್ದಾರೆ. ಪ್ರಮುಖ ವಿಶೇಷ ಸೂಚನೆಗಳು. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈ ಒಂದು ಕಾಂಟ್ಯಾಕ್ಟ್ ಗೆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನೀವು ತಿಳ್ಕೊಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದಷ್ಟು ಗೊತ್ತಾಗಿದೆ ನಿಮ್ಗೆ ಅನ್ಕೊಂಡಿರ್ತೀನಿ. ಓಕೆನಾ? ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೂಡ ಇಲ್ಲೇ ಇದೆ. ಆನ್ಲೈನ್ ಅಪ್ಲೈ ಅಂತ ಏನು ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನಷ್ಟು ಮಾಹಿತಿ ಏನಾದ್ರು ಬೇಕು ಅಂತಾದ್ರೆ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಇನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.